ನಮಸ್ಕಾರ ಸ್ನೇಹಿತರೆ. ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರು ಜೀವನದಲ್ಲಿ ಅಭಿವೃದ್ಧಿಯಾಗಬೇಕಂದ್ರೆ ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ಕೆಲಸವನ್ನ ಮಾಡಬೇಕು, ಅವರ ಸಕ್ಸಸ್ ಸೀಕ್ರೆಟ್ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ಕೂಡ ಕನ್ಯಾ ರಾಶಿಯವರಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅಧಿಪತಿ ಬುಧನಾಗಿರುತ್ತಾನೆ ಹಾಗೂ ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಎಮರಲ್ಡ್ ಅಂದ್ರೆ ಹಸಿರು ಬಣ್ಣದ ಸ್ಟೋನನ್ನು ಧರಿಸಿದ್ರೆ ಅವರಿಗೆ ಅದೃಷ್ಟ ಅನ್ನೋದು ಬರುತ್ತೆ. ಜಾತಕವನ್ನ ನೋಡಿ ಬುಧ ಒಳ್ಳೆಯ ಸ್ಥಾನದಲ್ಲಿದ್ರೆ ಮಾತ್ರ ಈ ಹಸಿರು ಸ್ಟೋನ್ ಧರಿಸಿಕೊಳ್ಳಿ. ಹಾಗೆ ದಶದನುಸಾರವಾಗಿ ಧರಿಸುವುದು ನಿಮಗೆ ತುಂಬಾ ಉತ್ತಮ ಫಲವನ್ನ ತಂದುಕೊಡುತ್ತದೆ. ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯವಾಗಿ ಸಾಮಾನ್ಯ ವ್ಯಕ್ತಿಯಂತೆ ಜೀವನವನ್ನ ನಡೆಸ್ತಿರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯೋಗ ಇಲ್ಲದೇ ಇದ್ರೂ ಕೂಡ ಅಭಿವೃದ್ಧಿಯಾಗ್ತಾ ಇರ್ತಾರೆ. ಅದಕ್ಕೆ ಮೂಲ ಕಾರಣ ಅವರ ಜಾತಕವನ್ನ ಪರಿಶೀಲನೆ ಮಾಡಿಕೊಂಡು ಯಾವ ದಾರಿಯಲ್ಲಿ ಹೋದ್ರೆ ಸಕ್ಸಸ್ ಆಗ್ತೀನಿ ಅಂತ ಹೇಳಿ ಅವರು ತಿಳಿದುಕೊಂಡಿರ್ತಾರೆ. ಇನ್ನೊಂದು ಕನ್ಯಾ ರಾಶಿಯವರು ಸಕ್ಸಸ್ ಆಗುವುದಕ್ಕೆ ಮಾಡಬೇಕಾದಂತಹ ಪರಿಹಾರಗಳಂದ್ರೆ, ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಪಡುವಂತಹ ಕಷ್ಟಗಳು, ಅವರು ಎದುರಿಸುವಂತಹ ನೋವುಗಳು ಏನು ಅಂತಂದ್ರೆ, ಮುಖ್ಯವಾಗಿ ಸಾಲಗಾದ ನೈದಿಸುತ್ತಿರುತ್ತಾರೆ. ಒಂದು, ದುಡ್ಡು ಹೊರಗಡೆ ಕೊಟ್ಟು ಸಿಕ್ಕಿ ಹಾಕಿಕೊಂಡಿರುತ್ತಾರೆ. ಇಲ್ಲಾಂದ್ರೆ ದುಡ್ಡನ್ನ ಸಾಲವಾಗಿ ತೆಗೆದುಕೊಂಡು ಅದನ್ನ ತೀರಿಸೋಕಾಗದೆ ಒದ್ದಾಟದ ಜೀವನವನ್ನ ಕನ್ಯಾ ರಾಶಿಯವರು ನಡೆಸುತ್ತಿರುತ್ತಾರೆ. ಹಾಗೆ ಈ ರಾಶಿಯವರ ಜೀವನದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿರುತ್ತವೆ. ಈ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರಗಳನ್ನು ನೀವು ಪರಿಪೂರ್ಣವಾಗಿ ಮಾಡುವುದರಿಂದ ನಿಮಗೆ ಉತ್ತಮ ಫಲಗಳು ದೊರೆಯುತ್ತವೆ. ಈ ಕನ್ಯಾ ರಾಶಿಯವರ ಬಗ್ಗೆ ಹೇಳಬೇಕಂದ್ರೆ ಒಂದು ಅದ್ಭುತ ರಾಶಿ. ಸ್ವಲ್ಪ ನಾಟ್ಯಕ್ಕೆ ಸ್ವಭಾವ ಇದ್ದರೂ ಕೂಡ ಮನಸ್ಸಿನಲ್ಲಿರುವಂತಹ ವಿಚಾರಗಳನ್ನು ಆಚೆ ವ್ಯಕ್ತಪಡಿಸುವುದರಲ್ಲಿ ಯಾವುದೇ ರೀತಿಯ ಹಿಂಜರಿಕೆ ಅವರಿಗೆ ಇರುವುದಿಲ್ಲ. ಸಿಕ್ಸ್ತ್ ಸೆನ್ಸ್ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಈ ಕನ್ಯಾ ರಾಶಿಯವರಿಗೆ ಕೆಲಸ ಮಾಡುತ್ತೆ. ಸೇವಾ ಮನೋಭಾವ ಖಂಡಿತವಾಗಿಯೂ ಇರುತ್ತೆ. ನರ್ಸ್ ಅಥವಾ ಡಾಕ್ಟರ್ ಆಗುವಂಥದ್ದು, ಸರ್ವಿಸ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವುದಾಗಿರುವುದು, ಉತ್ತಮ ಮಟ್ಟದ ಜೀವನವನ್ನು ನಡೆಸಬೇಕು ಅನ್ನೋ ದೊಡ್ಡ ಮನಸ್ಥಿತಿಯನ್ನ ಕನ್ಯಾ ರಾಶಿಯವರು ಹೊಂದಿರುತ್ತಾರೆ. ಕ್ರಮಬದ್ಧವಾಗಿ ಗುಣಮಟ್ಟದ ಜೀವನವನ್ನು ನಡೆಸಬೇಕು. ಹೇಗೀಗೂ ಜೀವನ ನಡೆಸುವುದು ಈ ಕನ್ಯಾ ರಾಶಿಯವರಿಗೆ ಆಗಿ ಬರುವುದಿಲ್ಲ, ಇಷ್ಟವೂ ಕೂಡ ಆಗಿ ಬರುವುದಿಲ್ಲ. ರಾಶಿಯವರು ಭಾಷೆ ಮೇಲೆ ಒಳ್ಳೆಯ ಹಿಡಿತ ಇರುತ್ತದೆ. ಅಲ್ಲದೆ ಹಲವಾರು ರೀತಿಯ ಭಾಷೆಗಳನ್ನು ಕಲಿಯುವ ಪ್ರವೃತ್ತಿ ಕೂಡ ಈ ರಾಶಿಯವರಿಗೆ ಇರುತ್ತದೆ. ಯಾರಿಗಾದರೂ ಏನಾದರೂ ಹೇಳಿಕೊಡಬೇಕು ಅನ್ನುವಾಗ ಅವರಿಗೆ ಶಿಕ್ಷಕರಾಗಿ ಕೆಲಸ ಮಾಡಿದಾಗ ತುಂಬಾ ಚೆನ್ನಾಗಿ ಅಭಿವೃದ್ಧಿಯನ್ನ ಹೊಂದುತ್ತಾರೆ. ಬಿಸ್ನೆಸ್, ವ್ಯವಹಾರ ಈ ರಾಶಿಯವರಿಗೆ ಸರಿಹೊಂದುವುದಿಲ್ಲ. ಒಂದು ಸಲ ಕೈ ಹಿಡಿದರೆ ಕೊನೆಯವರೆಗೂ ಕೂಡ ನಿಮ್ಮ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾರೆ. ಯಾರಿಗೆ ಕೈ ಹಿಡಿಯುತ್ತೆ, ಯಾರಿಗೆ ಕೈ ಹಿಡಿಯುವುದಿಲ್ಲ ಅನ್ನೋದು ನಿಮ್ಮ ಜಾತಕವನ್ನು ನೋಡಿ ತಿಳಿದುಕೊಳ್ಳಬೇಕಾಗುತ್ತೆ. ಅದರಲ್ಲಿ 6 ಮತ್ತು 7ನೇ ಮನೆಯಲ್ಲಿ ಯಾರಿದ್ದಾರೆ ಅನ್ನೋದು ತುಂಬಾ ಮುಖ್ಯವಾಗಿದೆ. ನೀವೊಬ್ಬ ವೈದ್ಯನಾಗಿ ಕೆಲಸ ಮಾಡುತ್ತಿದ್ದರೆ ತುಂಬಾ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತದೆ. ದಿನದಿನಕ್ಕೆ ನೀವು ಫೇಮಸ್ ಆಗಿ ಹೆಸರು ಪಡೆದು ಅಭಿವೃದ್ಧಿ ಹೊಂದುತ್ತೀರಾ. ಈ ವೈದ್ಯಕೀಯ ವೃತ್ತಿ ಅಥವಾ ಕೆಲವೊಂದು ಸರ್ವಿಸ್ ಸೆಕ್ಟರ್ಗಳಲ್ಲಿ ನೀವು ಮಾಡುವ ಕೆಲಸಗಳು ನಿಮ್ಮ ಮನಸ್ಸಿಗೆ ಇಷ್ಟವಾಗುತ್ತದೆ. ಇದರಿಂದ ನಿಮ್ಮ ಮನಸ್ಸಿಗೂ ಸಂತೋಷ ಸಿಗುತ್ತದೆ. ಹಾಗೆ ಉತ್ತಮವಾದ ಮುಖಭಾವ ಇರುತ್ತೆ. ನೋಡಲು ಬಹಳ ಆಕರ್ಷಕವಾಗಿ ಕಾಣಿಸುತ್ತಾರೆ. ಅವರ ಮುಖದಲ್ಲಿ ಒಂದು ಹೊಳಪು ಅನ್ನೋದು ಕಾಣುತ್ತೆ. ಇವರು ತುಂಬಾ ಚೂಸಿಯಾಗಿರುತ್ತಾರೆ. ಯಾವ ವಸ್ತು ಆದರೂ ತುಂಬಾ ಹುಡುಕಾಡಿ ತೆಗೆದುಕೊಳ್ಳುತ್ತಾರೆ. ಇವರ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ವಿಷಯವಾಗಲಿ ಬಹಳ ನೆನಪಿಟ್ಟುಕೊಳ್ಳುವಂತಹ ಸ್ವಭಾವದವರು ಈ ಕನ್ಯಾ ರಾಶಿಯವರು. ಇದರಲ್ಲಿ 10% ಜನಕ್ಕೆ ನೆನಪಿನ ಶಕ್ತಿ ತುಂಬಾ ಕಮ್ಮಿ ಇರುತ್ತೆ. ಹಾಗೆ ಉಳಿದ 90% ಮಂದಿ ತುಂಬಾ ಚೆನ್ನಾಗಿ ನೆನಪಿನ ಶಕ್ತಿಯನ್ನು ಹೊಂದಿದ್ದು ಚೆನ್ನಾಗಿ ಎಲ್ಲವನ್ನ ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ. ಹಾಗೆ ಎಲ್ಲ ಕೆಲಸವನ್ನ ಮಾಡುತ್ತಾರೆ. ಇನ್ನು ದೇಹಕ್ಕೆ ಸಂಬಂಧಪಟ್ಟಂತೆ ವ್ಯಾಯಾಮ, ಬಾಡಿ ಬಿಲ್ಡಿಂಗ್ ಬಗ್ಗೆ ಕನ್ಯಾ ರಾಶಿಯವರು ಸ್ವಲ್ಪ ಕಡಿಮೆ ಗಮನ ಕೊಡುತ್ತಾರೆ. ಫಿಟ್ನೆಸ್ ಕಡೆ ಗಮನ ಇರುತ್ತೆ, ಆದರೆ ಬಾಡಿ ಬಿಲ್ಡರ್ಗಳಾಗಬೇಕು ಅನ್ನುವ ವಿಚಾರಗಳನ್ನ ತಲೆಗೆ ಹಾಕಿಕೊಳ್ಳುವುದಿಲ್ಲ. ಇನ್ನು ಕನ್ಯಾ ರಾಶಿಯವರು ರುಚಿಯಾದ ಊಟವನ್ನ ಮಾಡಬೇಕು. ಯಾವುದೇ ಇರಲಿ, ರುಚಿಯಾದ ಊಟವನ್ನ ಮಾಡಬೇಕು ಅಂತ ಯಾವಾಗಲೂ ಆಸೆ ಹೊಂದಿರುತ್ತಾರೆ. ಒಟ್ಟಿನಲ್ಲಿ ಒಳ್ಳೆ ಊಟ ಮಾಡಬೇಕು, ಹೊಟ್ಟೆ ತುಂಬಾ ಊಟ ಮಾಡಬೇಕು ಅಂತ ಅಂದುಕೊಳ್ತಾರೆ. ಇದೇ ವಿಚಾರ ಎಲ್ಲೋ ಒಂದು ಕಡೆ ಅವರಿಗೆ ಮುಳ್ಳಾಗಿ ಸ್ವೀಟ್ ಜಾಸ್ತಿ ತಿನ್ನುವುದರಿಂದ ಒಂದಷ್ಟು ಮಧುಮೇಹದಂತಹ ಸಮಸ್ಯೆಗಳು, ವರ್ಕೌಟ್ ಮಾಡದೇ ಇರುವುದರಿಂದ ಸಿಹಿ ಕಾಯಿಲೆಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಬುಧ ಗ್ರಹವನ್ನ ಕಂಟ್ರೋಲ್ ಮಾಡುವವರು ಶ್ರೀ ಮಹಾವಿಷ್ಣು. ಹಾಗಾಗಿ ರಾಮ ಅಥವಾ ವಿಷ್ಣುವಿನ ಸ್ವರೂಪವಾಗಿರುವಂತಹ ಯಾವುದೇ ದೇವಾಲಯಕ್ಕೆ ನೀವು ತೆರಳಿ ಆ ದೇವಸ್ಥಾನಗಳಲ್ಲಿ ಒಂದಷ್ಟು ಭಜನೆಯಲ್ಲಿ ತೊಡಗಿಕೊಳ್ಳುವುದು ನಿಮಗೆ ಉತ್ತಮವಾಗುತ್ತೆ. ಇದರಿಂದ ಉತ್ತಮ ಅಭಿವೃದ್ಧಿಯನ್ನ ಹೊಂದುತ್ತೀರಾ. ನಿಮಗೆ ಸಕ್ಸಸ್ ಸಿಗಬೇಕು ಅಂದ್ರೆ ಬುಧಗ್ರಹ ಅನುಗ್ರಹದಿಂದ ಮಾತ್ರ ಅದು ಕೈಗೂಡುತ್ತೆ. ಇನ್ನೊಂದು ಕೆಲಸ ಏನ್ ಮಾಡಬೇಕು ಅಂದ್ರೆ, ಒಂದು ಹಸಿರು ಬಣ್ಣದ ಬಟ್ಟೆಯನ್ನ ತೆಗೆದುಕೊಂಡು ಆ ಬಟ್ಟೆಯಲ್ಲಿ ಅರ್ಧ ಕೆಜಿಯಷ್ಟು ಹೆಸರು ಬೇಳೆಯನ್ನ ಹಾಕಬೇಕು.
ಹೆಸರುಬೇಳೆ ಜೊತೆಯಲ್ಲಿ ಒಂದಷ್ಟು ತರಕಾರಿಗಳು, ಹಸಿರು ಬಣ್ಣದ ತರಕಾರಿಗಳನ್ನ ನೀವು ಆ ಬಟ್ಟೆಯಲ್ಲಿ ಸೇರಿಸಿ. ಈಗ ನಾವು ಹೇಳುವಂತಹ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತದೆ. ಈ ಜಪ ಆದ ನಂತರ ನೀವು ಮಾಡಬೇಕಾದಂತಹ ಕೆಲಸ ಏನು ಅಂದ್ರೆ, ಈ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ವಿಷ್ಣು ದೇವಸ್ಥಾನ ಭಜನೆ ಮಾಡುತ್ತಿರುವಾಗ ಅಥವಾ ವಿಷ್ಣು ಸಹಸ್ರನಾಮವನ್ನ ಜಪಿಸುತ್ತಿರುವಾಗ ಅಲ್ಲಿ ಕೂಪಿ ವಿಷ್ಣು ಸಹಸ್ರನಾಮವನ್ನು ಅಥವಾ ವಿಷ್ಣು ಮಂತ್ರವನ್ನು ಓದಬೇಕಾಗುತ್ತದೆ. ಬಹಳಷ್ಟು ಜನ ಸೇರಿ ಶನಿವಾರದ ದಿನ ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ವಿಷ್ಣು ದೇವಸ್ಥಾನದಲ್ಲಿ ನಡೆಯುತ್ತದೆ. ಉಳಿದ ದಿವಸ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಮಾಡಿ. ಶನಿವಾರದ ದಿನ ನೀವು ವಿಷ್ಣು ಅಥವಾ ರಾಮನ ದೇವಸ್ಥಾನದಲ್ಲಿ ಕುಳಿತುಕೊಂಡು ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಬೇಕು. ಸಾಮಾನ್ಯವಾಗಿ ಯಾರೂ ಭಜನೆ ಅಥವಾ ವಿಷ್ಣು ಸಹಸ್ರನಾಮ ಓದುತ್ತಿಲ್ಲ ಅಂದ್ರೆ ನೀವೊಬ್ಬರೇ ಕುಳಿತು ಅದನ್ನು ಓದಿ. ಹಾಗೆ ಈ ಗಂಟನ್ನು ತೆಗೆದುಕೊಂಡು ಹೋಗ್ತಿರಲ್ಲ, ಅದನ್ನು ದೇವಸ್ಥಾನದ ಹೊರಗಡೆ ಇರುವ ಯಾರಾದರೂ ಬಡವರಿಗೆ ನೀಡುವುದರಿಂದ ನಿಮಗೆ ತುಂಬಾ ಉತ್ತಮ ಫಲವನ್ನು ಕೊಡುತ್ತದೆ. ನೀವಿಲ್ಲಿ ಹೇಳಬೇಕಾದಂತಹ ಮಂತ್ರ ಏನು ಅಂದ್ರೆ, ಪ್ರಿಯಂಗೂ ಕಾಳಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಈ ಮಂತ್ರವನ್ನು 108 ಬಾರಿ ಜಪವನ್ನ ಮಾಡಿದ ನಂತರ, ವಿಷ್ಣು ಸಹಸ್ರನಾಮವನ್ನು ದೇವಸ್ಥಾನದಲ್ಲಿ ಓದಿದ ನಂತರ ದಾನದ ರೂಪದಲ್ಲಿ ಅದನ್ನು ಯಾರಾದರೂ ಬಡವರಿಗೆ ನೀವು ಕೊಡಬೇಕು. ಇದೇ ಕೆಲಸವನ್ನು ಎಲ್ಲೂ ಬಿಡದೆ 7 ವಾರಗಳು ಮಾಡಿದರೆ ಖಂಡಿತವಾಗಿಯೂ ನಿಮಗೆ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳು 100ಕ್ಕೆ 100ರಷ್ಟು ದೂರವಾಗುತ್ತದೆ. ಅದರಲ್ಲಿ ಮುಖ್ಯವಾಗಿ ಗಂಡ ಹೆಂಡತಿ ನಡುವೆ ಜಗಳ ಇದ್ದರೆ, ಮನಸ್ತಾಪ, ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗುವುದಿಲ್ಲ, ಶತ್ರುತ್ವ ಸಾಧಿಸುತ್ತಿದ್ದರೆ ನೀವು ಖಂಡಿತವಾಗಿಯೂ ಈ ಪರಿಹಾರವನ್ನ ಮಾಡಿ. ಇನ್ನು ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತಿಲ್ಲ ಅಂದ್ರೆ ಈ ಪರಿಹಾರವನ್ನ ಮಾಡಿ. ಹಾಗೆ ಜೀವನದಲ್ಲಿ ಅಭಿವೃದ್ಧಿನೇ ಇಲ್ಲ ಅನ್ನುವವರು, ಎಲ್ಲ ಬರೀ ಲಾಸ್, ನಾನು ಅನ್ಕೊಂಡಿದ್ದೆಲ್ಲ ಉಲ್ಟಾ ನಡೀತಾ ಇದೆ, ಇದು ಯಾವುದೂ ಆಗ್ತಾ ಇಲ್ಲ ಅಂತ ಅನ್ಕೊಂಡಿದ್ದೀರಾ, ಅಂತಹವರು ಕೂಡ ಈ ಪರಿಹಾರವನ್ನ ಮಾಡಿ. ಹಾಗೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು, ಎಷ್ಟೇ ಡಾಕ್ಟರ್ಗೆ ತೋರಿಸಿದ್ರೂ ಏನೂ ಹೇಳಿದ್ರೂ ಇಲ್ಲ, ಇದು ಏಳಿಗೆ ಆಗಲ್ಲ, ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ರೂ ನಿಮಗೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ ಅನ್ನುವವರು ಈ ಪರಿಹಾರವನ್ನ ಖಂಡಿತವಾಗಿಯೂ ಮಾಡಿ. ಇದನ್ನ ಮಾಡಿದ್ರೆ ಈ ರಾಶಿಯವರು ಖಂಡಿತವಾಗಿಯೂ ಅಭಿವೃದ್ಧಿಯನ್ನ ಕಾಣ್ತಾರೆ. ಹಸಿರು ಬಣ್ಣದ ತರಕಾರಿಗಳು ಅಂದ್ರೆ ಯಾವುದಾದರೂ ತರಕಾರಿಯನ್ನ ಹಾಕಬಹುದು. ಅದು ಹಸಿರಾಗಿದ್ದಾಗ ಹಾಕಿ ಆಮೇಲೆ ಅದು ಬಣ್ಣ ಬದಲಾದ್ರೆ ಪರವಾಗಿಲ್ಲ. ಹಸಿರಾಗಿದ್ದಾಗ ತರಕಾರಿಗಳನ್ನ ದಾನ ಮಾಡಿ. ಅದು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಬಾರದು. ನೀವು ಏನೇ ಕೆಲಸ ಮಾಡಿದ್ರೂ ಇನ್ನೊಬ್ಬರಿಗೆ ಉಪಯೋಗವಾಗುವಂತೆ ಮಾಡಬೇಕು. ಆ ರೀತಿಯಾಗಿ ಕೊಡಿ, ಸಹಾಯ ಮಾಡಿ. ಇದರಿಂದಾಗಿ ನಿಮ್ಮ ಕಷ್ಟಗಳು ಪರಿಹಾರ ಆಗತ್ತೆ. ಹಾಗೆ ಇದೇ ರೀತಿಯ ಕಷ್ಟಗಳಿಂದ ಬಳಲುತ್ತಿರುವ ನಿಮ್ಮ ಸ್ನೇಹಿತರು, ಸಂಬಂಧಿಕರು ಅವರೂ ಕೂಡ ಕನ್ಯಾ ರಾಶಿಯವರಾಗಿದ್ದರೆ ಅವರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ಈ ಮಾಹಿತಿಯನ್ನ ತಿಳಿಸಿ.